ಡೈಲಿ ಏನೇನು ಕೊಡ್ತಾರೆ? ಇಲ್ಲಿ ಅದೇ ಈ ಥರ ಎಲ್ಲ ಸ್ವೀಟು, ವಡೆ, ಸಾಂಬಾರು ಅದೆಲ್ಲ ಮಾಮೂಲಿ, ಮಜ್ಜಿಗೆ, ಉಪ್ಪಿನಕಾಯಿ ಇವುಗಳಿಗೆಲ್ಲ ಒಳ್ಳೆ. ಇಲ್ಲಿ ಏನು ಕಾರಣಕ್ಕೆ ಬಂದಿದ್ರಿ ನೀವು? ಹಾಸ್ಪಿಟ್ಲಿಗೆ ಬಂದಿದ್ದೀವಿ, ನಮಗೆ ಸ್ವಲ್ಪ ಬೇಕಾಗ್ತದೆ ಅಂತ ಇಲ್ಲಿ ಬಂದಿದ್ದು. ಟೋಕನ್ ಕೊಟ್ಟಿದ್ದಾರೆ ಪ್ರತಿ ಟೈಮ್ ಬಂದು ಕೊಡ್ತಾರೆ. ಹೌದಾ? ಅಲ್ಲೇ ಹಾಸ್ಪಿಟಲ್ಗೆ ಬಂದು ಕೊಡ್ತಾರೆ. ಟೋಕನ್ಗೆ ದುಡ್ಡು ಕೊಡಬೇಕಾ? ಏನಿಲ್ಲ, ಉಚಿತ. ವಾರ್ಡ್ನಲ್ಲೇ ಟೋಕನ್ ಕೊಡ್ತಾರೆ. ವಾರ್ಡ್ನಲ್ಲೇ ಟೋಕನ್ ಕೊಡ್ತಾರೆ. ಊಟದ 2 ಸಲ 3 ಸಲ ಕೇಳಿದ್ರು ಹಾಕ್ತಾರೆ. ಎಲ್ಲ ಹೊಟ್ಟೆ ತುಂಬ ಅದೆಲ್ಲ ಸುಮ್ಮನೆ ತಿಂದ್ಬಿಟ್ಟು ಹಾಸ್ಪಿಟಲ್ ಇದೇ ಕೇಳ್ತೀನಿ ನಾನು. ಏನು ಗೊತ್ತಾ, ಊಟ ವೇಸ್ಟ್ ಮಾಡಬಾರ್ದು. ಎಷ್ಟು ವರ್ಷ ಮಾಡ್ತಾರೆ. ತರಕಾರಿಯಲ್ಲಿ ಎಲ್ಲ ತಿನ್ನಬೇಕು. ಅದೇ ಒಳ್ಳೆ ಕೆಲಸ ಮಾಡ್ತಾರೆ ಸರ್. ಒಳ್ಳೆ ಕೆಲಸ ಮಾಡ್ತಾರೆ. ತುಂಬ ಧನ್ಯವಾದಗಳು. ನಾವು ಶಿಸ್ತಾಗಿ ಒಳ್ಳೆ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಏನು ಹೇಳ್ತೀರಾ ಸರ್? ಅವ್ರು ತುಂಬ ಧನ್ಯವಾದಗಳು ಅಂತ ಹೇಳ್ಬೋದು. ಯಾಕಂದರೆ ಇವತ್ತಿನಲ್ಲಿ ಅಪ್ಪ ಅಮ್ಮಗೆ ಅನ್ನ ಹಾಕಲ್ಲ, ಒಂದು ತುತ್ತು ಹಬ್ಬದಲ್ಲಿ ಇವತ್ತು 100 ಜನ ಅನ್ನ ಹಾಕ್ತಿದ್ದಾರೆ ಸರ್ ಖಂಡಿತ. ಅಂಥವ್ರಿಗೆ ಅಪ್ಪ ಏನು ಅಂಥವ್ರಿಗೆ ಕೋಟಿ ಧನ್ಯವಾದಗಳು. ಇಲ್ಲಿ ಏನಕ್ಕೆ ಬಂದಿರೋದು? ಏನು ಕಾರಣಕ್ಕೆ? ಆಕ್ಸಿಡೆಂಟ್ ಆಗಿದೆ. ಪಾಮೈದಿಂಗ್ ಆಕ್ಸಿಡೆಂಟ್ ಆಗಿದೆ. ಓಕೆ. 15 ದಿವಸ ಆಯಿತು. ನಾವು ಬಂದಿದ್ದೆ ಫಸ್ಟ್ ಟೈಮ್ ಊಟ ಮಾಡ್ತಾರಲ್ಲ. ಫಸ್ಟ್ ಟೈಮ್ ಊಟ ಟೇಸ್ಟ್ ಆಗಿದೆ. ಚೆನ್ನಾಗಿ ಊಟ ಚೆನ್ನಾಗಿದೆ ಸರ್. ಊಟ ಸೂಪರ್. ಟೋಕನ್ ಎಷ್ಟು ಗಂಟೆ ಕೊಟ್ಟರು ನಿಮಗೆ? ಟೋಕನ್ 12 ಗಂಟೆ 11 ಗಂಟೆ ಕೊಟ್ಟಿದ್ದೆ. ಅಲ್ಲೇ ಹಾಸ್ಪಿಟಲ್ಗೆ ಬಂದು ಕೊಟ್ಟರು. ಅಲ್ಲೇ ಕೊಡ್ತಾರೆ. ಇಲ್ಲೇ ಎಮರ್ಜೆನ್ಸಿಯಲ್ಲಿ ಅಡ್ಮಿಟ್ ಮಾಡಿದ್ವಿ. ಇಲ್ಲಿ ವಾಸರಿಯಲ್ಲಿ ಪ್ರತಿ ದಿವಸ ಮಧ್ಯಾಹ್ನ 1 ಗಂಟೆಗೆ ಊಟ ಕೊಡ್ತಾರೆ. ಟೋಕನ್ 11 ಗಂಟೆಯಿಂದಾನೆ ಕೊಡೋದು ಸ್ಟಾರ್ಟ್ ಮಾಡ್ತಾರೆ. ಇಲ್ಲೇ ಬಂದು ಕೌಂಟರ್ ಕಲೆಕ್ಟ್ ಮಾಡ್ಕೊಂಡು ಅಟೆಂಡರ್ಗೆ ಮಾತ್ರ ಕೊಡೋದು. ಈ ಪೇಷಂಟ್ಗಳು ಕೊಡಲ್ಲ ಇದು. ಯಾಕಂದರೆ ವ್ಯಕ್ತಿ ಮತ್ತು ಹೈಜಿನಿಕ್ಕಿಂದ ಊಟ ತುಂಬ ಚೆನ್ನಾಗಿದೆ, ತುಂಬ ಹೈಜಿನಿಕ್ ಆಗಿದೆ. ಇದರಿಂದ ಪ್ರತಿ ದಿವಸ ನಾನು ನೋಡಿದಂಗೆ 1000 ಜನರಿಗೆ ತಿಂತಾವೆ ಅಂತ ನಾನು ಕೇಳ್ಕೊಳ್ತೀನಿ. ಸ್ಪಾನ್ಸರ್ಸ್ ಎಲ್ಲ ಇನ್ನೂ ಚೆನ್ನಾಗಿ ಸಿಗುತ್ತೆ ಅಂತ ಕೇಳ್ಕೊಳ್ತೀನಿ. ಅಂದರೆ ಈಗ ಪೇಷಂಟ್ ಜೊತೆ ಬಂದವ್ರಿಗೆ ಇಲ್ಲಿ ಊಟ ಕೊಡ್ತಾರೆ? ಬರೀ ಅಟೆಂಡರ್ ಮಾತ್ರ, ಪೇಷಂಟ್ ಕೊಡಲ್ಲ. ಬರೀ ಪೇಷಂಟ್ ಜೊತೆ ಅಡ್ಮಿಟ್ ಮಾಡಿರ್ತಾರಲ್ಲ ಅವ್ರಿಗೆ ಮಾತ್ರ. ಬಿಸಿಬೇಳೆಬಾತ್ ಮೊಸರನ್ನ ಇಲ್ಲಿ ಚೆನ್ನಾಗಿದೆ. ಓಕೆ. ನೀವು ಎಷ್ಟು ದಿನದಿಂದ ಬರ್ತಾ ಇದ್ರಿ? ನಾನು 1 ವಾರದಿಂದ ಬರ್ತೀನಿ. 1 ವಾರದಿಂದ ಪ್ರತಿದಿನ ಬರ್ತೀರಾ? ಹೌದು. ಅದನ್ನ ಇಲ್ಲಿ ಇವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದು ಕೊಡೋದ್ರಿಂದ 60 ರಿಂದ 80 ರೂಪಾಯಿ ಸೇವ್ ಆಗುತ್ತೆ. ಇನ್ನೊಂದು ಅಂದರೆ ಇಲ್ಲಿ ಬರೋದು, ಹಾಸ್ಪಿಟಲ್ ಬರೋದು ಬೇರೆ ಪ್ಲೇಸ್ಗಳಿಂದ ಬರ್ತಾರೆ ಆಲ್ಮೋಸ್ಟ್. ಹೌದು, ಎಲ್ಲ ಡಿಸ್ಟ್ರಿಕ್ಟಿಂದನೂ ಬರ್ತಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ಆಮೇಲೆ ನಾರ್ತ್ ಕರ್ನಾಟಕ ಎಲ್ಲ ಕಡೆಯಿಂದನೂ ಬರ್ತಾರೆ. ಅವ್ರಿಗೆಲ್ಲ ಒಳ್ಳೆ ಎಲ್ರಿಗೂ ಕೊಡ್ತಾರೆ. ಯಾರ್ಯಾರು ಅಡ್ಮಿಟ್ ಮಾಡಿರ್ತಾರೋ ಅವ್ರು ಯಾವುದೇ ಡಿಸ್ಟ್ರಿಕ್ಟ್ ಇದ್ರೂ ಕೊಡ್ತಾರೆ. मैं वेस्ट बंगाल से आया हूँ. मेरा डॉक्टर दिखाना है, तो मेरा बहुत अच्छा लगा. गरम गरम खाना और देने का भी बहुत सुंदर है. और सब कोई देख रहे हैं, लेके खा रहा है. बहुत सुंदर लगा. मेरा वेस्ट बंगाल में ऐसा सुंदर खाना नहीं मिलता है, तो हम लोग खा के बहुत अच्छे लगता है. हम पहले प्रतिदिन आते हैं खाने के लिए. मैं बाहर नहीं खाता हूँ, इधर ही खाता हूँ. बहुत अच्छा लगा. हम सबको बोलूँगा ऐसे ही चलता रहे और ऐसे दौड़ता रहे. ठीक है, नमस्कार. देखो, बेंगलुरु में अच्छा भी खाना भी, बेंगलुरु अच्छे ही इसीलिए आता है इधर. हाँ नहीं, बहुत अच्छा लगा. गरम गरम खाना मिला, बहुत अच्छा लगा. पर भूख भी लगा था मुझे बहुत. ठीक है, बहुत अच्छा. महीने से आ रहा है इधर? मैंने 7 महीना हो गया. ठीक है. ಹೇಗಿದೆ ಊಟ ಎಲ್ಲ? ನಮ್ದು ಜಮ್ಮಕೋಟೆ ಕ್ರಾಸ್. ಜಮ್ಮಕೋಟೆ ಕ್ರಾಸ್, ವಿಜಯಪುರ ಹತ್ರ. ಓಕೆ. ಅನ್ನ ಸಾರು, ಮಜ್ಜಿಗೆ, ಒಂದು ಲಾಡು, ಒಂದು ಬೋಂಡ. ಎಲ್ಲಿಂದ ಬಂದಿರೋದು? ಯಾವ ಊರವರು? ನೈಂಡಲ್ಲಿ. ಇಂದನಾ? ಇಲ್ಲಿ ಯಾರು ಪೇಷಂಟ್? ಇದ್ದಾರೆ ನಿಮ್ಮ ಕಡೆಯವರು? ನಮ್ಮ ಕಡೆಯವರು. ಎಷ್ಟು ದಿನದಾಗ ಊಟ ಮಾಡ್ತಾ ಇದ್ರಿ ಇಲ್ಲಿ? ಈ ವಾರನೇ ಸರ್. ಈ ವಾರ ಚೆನ್ನಾಗಿದೆ ಊಟ ಎಲ್ಲ? ಚೆನ್ನಾಗಿದೆ ಸರ್. ಸರಿ. ಥ್ಯಾಂಕ್ಸ್ ಸರ್. ಸೂಪರ್ ಆಗಿದೆಯಾ? ಸೂಪರ್ ಆಗಿದೆ ಊಟ. ಅನುಕೂಲ. ರೋಗಿ ಅಸ್ಟೆಂಟ್ ಮುಖ್ಯ ಇಲ್ಲಿ. ರೋಗಿಗಿಂತ ಅಸ್ಟೆಂಟ್ ಅವ್ನು ನೋಡ್ಕೊಂಡ್ ಆತ ಎಲ್ಲಾ ವಾರ್ಡ್ಗಳಿಗೆ ಹೋಗಿ ಅವನು ರಿಕಾರ್ಡ್ ತಂದು ಇದು ಮಾಡಿ ಭಾರಿ ಇದಿದೆ. 20 ರಿಕಾರ್ಡ್ ತರಬೇಕು ರೋಗ ಆಪರೇಷನ್ ಮಾಡಿಸ್ಬೇಕು. ಬ್ಲಡ್ ಚೆಕಪ್, ಹಾರ್ಟ್ ಚೆಕಪ್, ಪ್ಲಸ್ ಮತ್ತೆ ಇದು ಇಲ್ಲಿ ಪ್ರತಿಯೊಂದು 7-8 ರಿಕಾರ್ಡ್ ಬರೋದು. ಅವನಿಗೆ ಊಟ ಕೊಟ್ಟಿದ್ದು ಭಾರಿ ಗ್ರೇಟ್. ಈ ಟ್ರಸ್ಟ್ಗೆ ಧನ್ಯವಾದಗಳು. ನೀವು ಯಾರು ಕರ್ಕೊಂಡಿದ್ದೀರಿ? ನನ್ನ ತಂಗಿ ಸರ್, ಕಾಲ ಫ್ರಾಕ್ಚರ್ ಆಗಿತ್ತು. ಚಿತ್ರದುರ್ಗ ಜಿಲ್ಲೆಯಿಂದ ಹೊಸದುರ್ಗ ತಾಲೂಕು ಹಳ್ಳಿ ನಮ್ದು ಆಲೂರು. ಈಗ ಇಲ್ಲಿ ಆಲ್ಮೋಸ್ಟ್ ವಿಕ್ಟೋರಿಯಾದಲ್ಲಿ ಇರೋರೆಲ್ಲ ಬೇರೆ ಬೇರೆ ಊರುಗಳಿಂದ, ಹಳ್ಳಿಗಳಿಂದಾನೇ ಬಂದವರು ಸರ್. ಅವ್ರಿಗೆಲ್ಲ ಈ ರೀತಿ ಊಟ ಕೊಡೋದು ತುಂಬಾನೇ ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗುತ್ತೆ ಸರ್, ಭಾರಿ. ಒಂದಿನ ಅಲ್ಲ, ಪ್ರತಿದಿನ ಕೊಡ್ತಾರೆ. ಹೌದು, ಅಷ್ಟೆಂಟ್ ಪ್ರತಿದಿನ ಅಷ್ಟೆಂಟ್ ಒಬ್ರಿಗೆ ಕೊಡ್ತಾರೆ. ಥ್ಯಾಂಕ್ ಯು. ದೇವರು ಊಟ ಚೆನ್ನಾಗಿದೆ. ಎಲ್ಲಿ ಬಂದಿದ್ದೀರಾ ಸರ್? ನಾವು ರಾಯಚೂರು. ಎಷ್ಟು ದಿನ ಆಯ್ತು? ನಾವು ಒಂದು 15 ದಿವಸ ಆಯ್ತು. 15 ದಿವಸ ಆಯ್ತು.
ಯಾರನ್ನ admit ಮಾಡಿರೋದು? ಇದು ತಂಗಿ ಮದುವೆ ಆಪರೇಷನ್ ಸರ್. ಊಟ ಗೀಟ ಚೆನ್ನಾಗಿದೆ ಸರ್. ಇಲ್ಲಿ ಅವತ್ತಿಂದ ಬರ್ತಾ ಇದ್ದಾರೆ. ಅವತ್ತಿಂದ ಇಲ್ಲೇ ಇದೆ ಸರ್. ಹೊರಗಡೆ ತಿನ್ಬೇಕಾದ್ರೆ ಇಷ್ಟು ಬರಲ್ಲ ಸರ್ ಊಟ. ಈಗ ನಾವು ಹಳ್ಳಿ ಕಡೆಯಿಂದ ಬಂದಿರ್ತೀವಲ್ಲ ಸರ್, ಈ ತರ ಊಟ ಸಿಗೋದು ಸರ್. ಈಗ ಬಹಳ ಜನಕ್ಕೆ ಹೆಲ್ಪ್ ಆಗುತ್ತೆ ಸರ್. ಏನ್ ಹೇಳ್ತೀರಾ ಅವ್ರಿಗೆ? ಅಷ್ಟವರು ನಾವು ಪೂರ ತಿರರುಣೆ ಆಗಿರ್ತೀವಿ ಸರ್ ಅಂತ. ಯಾಕಂದ್ರೆ ನಾವು ಇಷ್ಟು ದಿನಗಳಿಂದ ನಾವು ಇಲ್ಲಿ ಊಟ ಮಾಡ್ತೀವಿ ಅಂತಂದ್ರೆ ಅವ್ರೆಲ್ಲರಿಗೆ ಅನುಕೂಲ ಆಗತ್ತಂತ ಊಟ ಕೊಟ್ಟವ್ರಿಗೆ ಅವರು ತಿರರುಣಿ ಸರ್ ಅವರು. ಯಾರು admit ನಮ್ಮ ತಾಯಿಯವರು ಗೆಡ್ಡೆ ಆಪರೇಷನ್ ಆಗಿದೆ. ಎಷ್ಟು ದಿನ ಆಯ್ತು? 6 ತಿಂಗಳು ಮೇಲಾಗಿದೆ ಸರ್. ತಿಂಗಳು ಆಯ್ತು. ಅವತ್ತಿಂದ ಇಲ್ಲಿ ಊಟ ಮಾಡ್ತಿದ್ರೆ ಹೆಂಗೆ? ಊಟ ಮಾಡ್ತಾ ಇದೀವಿ ಸರ್. ಇಲ್ಲಿ ಊಟ ಮಾಡ್ತಿದ್ರು. ಊಟ ಚೆನ್ನಾಗಿರುತ್ತೆ. ಮನೆ ಊಟ ಏನಿರುತ್ತೆ ಅದಕ್ಕಿಂತ ಚೆನ್ನಾಗಿರುತ್ತೆ ಊಟ. ಊಟ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಏನ್ ಹೇಳ್ತೀರಾ ಈಗ ಕೊಡ್ತಾರೆ? ಒಂದು ತಿಂಗಳಿಂದಲೂ ನಾವು ಇಲ್ಲೇ ಊಟ ಮಾಡ್ತೀವಿ. ಇಲ್ಲಿ ಅವತ್ತಿಂದ ಇಲ್ಲೇ ಮಾಡ್ತೀವಿ. ಸ್ವೀಟು ಬಡೆ ಎಲ್ಲ ಕೊಡ್ತಾ ಇದ್ದಾರೆ. ಬಡವರಿಗೆ ಹೆಲ್ಪ್ ಆಗುತ್ತೆ. ನಾವು ಇಲ್ಲೇ ಇದೀವಿ ಸರ್. ಒಂದ್ ವಾರದಿಂದ ಇದೀವಿ ಸರ್. ಒಂದು ವಾರ ಇದ್ದೀರಾ? ಅವತ್ತಿಂದ ಬರ್ತಾ ಇದ್ದೀರಾ? ಇಲ್ಲ, ಇವತ್ತು ಬರ್ತಾ ಇದೀವಿ. ಇವತ್ತು ಬರ್ತಾ ಇದ್ದೀರಾ? ಹೆಂಗ್ ಗೊತ್ತಾಯ್ತು ಸರ್ ನಮ್ಗೆ? ನಮ್ಮಲ್ಲಿ ವಾರ್ಡ್ಗೆ ಬಂದ್ರೆ ಸ್ಲಿಪ್ ಕೊಡ್ತಾ ಇದ್ರು. ಫ್ರೀ ಊಟ ಹಾಕ್ಸ್ತಾ ಇದೀವಿ ಅಟೆಂಡರ್ಗೆ. ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಅದಕ್ಕೆ ಬಂದಿದ್ದೀವಿ. ಈ ರೀತಿ ಕೊಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗುತ್ತೆ ಸರ್. ಬಡವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಇಲ್ಲ, ನಾನು ಒಂದು ವಾಸವಿ ಟ್ರಸ್ಟ್ ಅಲ್ಲಿ ನಾನು ಒಬ್ಬ ಸೆಕ್ರೆಟರಿ ಇಲ್ಲಲ್ಲ, ಬೇರೆ ದೇವಸ್ಥಾನದಲ್ಲಿ ನಾನು ಒಬ್ಬ ಟ್ರಸ್ಟಿ ಆಗಿದ್ದೀನಿ. ಅದಲ್ಲದೆ ನಾವು ಅನ್ನದಾನ ಮಾಡ್ತೀವಿ. ನಾವು ಅನ್ನದಾನ ಮಾಡೋದು ಪ್ರತಿ ಅಮಾವಾಸ್ಯೆಗೆ ಮಾಡ್ತೀವಿ. ಹಾಗಾಗಿ ನಮ್ಮ ಸೀತಾರಾಮಯ್ಯ ಸಾರ್ ನಮಗೆ ಪರಿಚಯ ಆಯ್ತು. ನಾವು ಪ್ರತಿ ಅಮಾವಾಸ್ಯೆಗೆ 300-400 ಜನಕ್ಕೆ ಊಟ ಹಾಕ್ತಿವಿ ಬೇರೆ ಏರಿಯಾದಲ್ಲಿ. ಇಲ್ಲಿ ಡೈಲಿ ಮಾಡ್ತಾ ಇದ್ದಾರೆ. ಸಾರಿಂದ ನೋಡಿ ನಾವು ಇನ್ನಷ್ಟು ಕಲಿಬೇಕು ಅದನ್ನ. ನಮ್ಮಂತರಲ್ಲ, ನನಗಿಂತ ಹೆಚ್ಚಿನ ಮುಂದಿನ ಪೀಳಿಗೆಯವರು ಇದ್ರ ಬಗ್ಗೆ ಬರಬೇಕು. ಈ ತರ ದಾನ ಧರ್ಮದಲ್ಲಿ ಅವರು ತೊಡಗಿಸ್ಕೋಬೇಕು. ಹೋಟ್ಲಿಗೆ ಹೋಗೋದು 5,000 ಖರ್ಚು ಮಾಡೋದೆಲ್ಲ ದೊಡ್ಡ ವಿಷಯ ಅಲ್ವೇ ಅಲ್ಲ. ರೆಸಾರ್ಟ್ ಹೋಗೋದು, ಅಲ್ಲಿಗೆ ಹೋಗೋದು, ಹೋಟ್ಲ್ ಅದಂತ ಈ ತರ ಸೇವೆ ಮಾಡೋದ್ರಲ್ಲಿ ಆತ್ಮತೃಪ್ತಿ ಇರುತ್ತೆ. ಆಮೇಲೆ ಜನಗಳಿಗೂ ಚೆನ್ನಾಗಿ ಒಳ್ಳೇದಾಗುತ್ತೆ. ಇದನ್ನೇ ನಮಗೆ ಕಾಪಾಡೋದು. ನಮ್ ಹಿಂದೆ ಬರೋದು ಇದನ್ನೇ. ಯಾವ್ದು ಹೋಟ್ಲಿಗೆ ಹೋಗ್ತೀವಿ, ಹೋಟ್ಲಿಗೆ ಬಿಲ್ ಕಟ್ಬಿಟ್ಟು ಬರ್ತೀವಿ, ಅವ್ನ್ ಬರಲ್ಲ ಕಾಪಾಡಕ್ಕೆ. ಈ ಸೇವೆ ಅನ್ನೋದು ಶಾಶ್ವತವಾಗಿ ಕಾಪಾಡುತ್ತೆ. ಈಗ ಅವರು ನಿಮ್ಗೆ ಶುಭಾಶಯ ಅಥವಾ ಏನೋ ಒಂದು ಹೇಳ್ತಾರೆ. ಹೌದು, ಅದರಿಂದನೇ ಅದರಷ್ಟು ಅವ್ರ ಶುಭ ಹಾರೈಕೆ ಇರೋದ್ರಲ್ಲಿ ನೆಮ್ಮದಿ ಬೇರೆ ಯಾವ್ದ್ರಲ್ಲೂ ಇಲ್ಲ. ನೀವು ಇದು ವೈಯಕ್ತಿಕವಾಗಿ ಹೇಳ್ಬೇಕು ಅಂದ್ರೆ ಸ್ವಂತ ಮನೇಲಿ ಹೋದ್ರು ಈ ಖುಷಿ ಬರಲ್ಲ. ಎಲ್ಲ ಅಂತಂದ್ರೆ ಎಲ್ಲರೂ ಇರ್ತಾರೆ, ದುಡ್ಡು ಬೇಕಾದಷ್ಟು ಖರ್ಚು ಮಾಡೋವರ್ಗುನೇ ಸೀಮಿತ. ಆಚೆ ಬಂದ್ಮೇಲೆ ಅವ್ರು ಯಾರೋ ಇವ್ರು ಯಾರೋ ಅಂತ ಇರ್ತಾರೆ. ಇಲ್ಲಿ ಹಾಗಲ್ಲ. ನಮ್ಮ ಸೀತಾರಾಮಯ್ಯ ಸಾರು ಈ ವಯಸ್ಸಿಗೆ ಇಷ್ಟೆಲ್ಲ ಅವ್ರು ಮಾಡ್ತಿದ್ದಾರೆ ಅಂದ್ರೆ ಆ ವಯಸ್ಸಿಗೆ ನಾವ್ ಇರ್ತೀವೋ ಇಲ್ವೋ ಅದು ಗೊತ್ತಿಲ್ಲ, ಅದು ಎರಡನೇ ಮಾತು. ಬಟ್ ಇಂಥ ಒಂದು ಸೇವೆನಲ್ಲಿ ಹೆಚ್ಚಾರು ಜನ ಭಾಗವಹಿಸ್ಕೋಬೇಕು, ಇದ್ರಲ್ಲಿ ಒದಗಿಸ್ಕೋಬೇಕು. ಇನ್ನಷ್ಟು ಸಾರಿಗೆ, ನಮ್ಮ ವಾಸವಿ ಅನ್ನದಾನ ಟ್ರಸ್ಟ್ಗೆ ಒಳ್ಳೇದಾಗಿ ಇನ್ನಷ್ಟು ಜನಕ್ಕೆ ಮಾಡೋ ಅವಕಾಶ ದೇವರು ಕಲ್ಪಿಸ್ಕೊಡ್ಬೇಕು ಅಂತ ಆ ವಾಸವಿ ಮಾತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆಯ್ತು ಸರ್, ನಿಮ್ಗೂ ಒಳ್ಳೇದಾಗ್ಲಿ, ಟ್ರಸ್ಟ್ಗೂ ಒಳ್ಳೇದಾಗ್ಲಿ. ಇದೇ ರೀತಿ ಇನ್ನೂ ಹಲವಾರು ಕೊಡುವಾಗ್ಲಿ ಅಂತ ಕೇಳ್ಕೊತೀನಿ. ಒಂದ್ ದಿವಸನೂ ಬ್ರೇಕ್ ಇಲ್ಲ. 365 ದಿವಸ ನಡೀತಾರೆ. ನಮ್ಮ ಸೀತಾರಾಮಯ್ಯ ಸಾರ್ ಅವರು ಆತರ ಮಾಡಿದ್ದಾರೆ. ಇಲ್ಲಿ ಅವ್ರು ಬಹಳ ಖುಷಿ ಪಡ್ತೀವಿ. ತುಂಬಾ ದೊಡ್ಡ ವಿಷಯ. ಆ ವಯಸ್ಸಿಗೆ ಬೇಕಾದ ಜನ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ. ಆದ್ರೆ ರಿಟೈರ್ಮೆಂಟ್ ತಗೊಂಡಿಲ್ಲ ಸರ್. ಇನ್ನೊಂದು, ಈಗ ನಾವು ಒಂದ್ ಮದುವೆ ಮಾಡ್ತೀವಿ ಅಥವಾ ಏನೋ ಒಂದು ಫಂಕ್ಷನ್ ಮಾಡ್ತೀವಿ, ನಾವು ಎಷ್ಟು 1 ತಿಂಗಳು 2 ತಿಂಗಳಿಂದ ಪ್ರಿಪರೇಷನ್ ಇರುತ್ತೆ. ಒಂದ್ ದಿನಕ್ಕೆ ಇದು ಡೈಲಿ ಎಷ್ಟೊಂದು ಪ್ರಿಪರೇಷನ್ ಇರುತ್ತೆ. ಡೈಲಿ ಇರುತ್ತೆ. ಇದು ಡೈಲಿ ಅಂದ್ರೆ ಅಲ್ಲಿ ಕಿಚನ್ ಇದೆ, ವಿಶೇಷಪುರ ಮೇಲೆ ಕಿಚನ್ ಇದೆ. ಅಲ್ಲೇ ಡೈಲಿ ಮಾಡೋದು. ಫ್ರೆಶ್ ಆಗಿ ಮಾಡಿ ಇಲ್ಲಿ ಸಪ್ಲೈ ಮಾಡಿ ತಗೊಂಡ್ಬರ್ತಾರೆ. ಇನ್ನು ನಾವು ಡೈಲಿ ಎಲ್ಲರಿಗೂ ಬಡಿಸ್ತೀವಿ. ನಾವಿಲ್ಲಿ ಸ್ಟಾಫ್ ಸರ್. ಏನೇನೆಲ್ಲ ನೋಡ್ಕೊತೀರಾ ನೀವು? ನಮ್ದು ಇಲ್ಲಿ ಕ್ಲೀನಿಂಗ್ ಕೆಲಸ ಇರುತ್ತೆ ಸರ್. ಯಾರು ಇಲ್ಲ ಆದ್ರೆ ಟೋಕನ್ ಕೊಡ್ತೀವಿ. ದಿನ ದಿನ ಕೊಡ್ತೀವಿ ಸರ್. ಇಲ್ಲಿ ಏನ್ ನಡೀತದೆ? ಯಾವ ಟ್ರಸ್ಟ್ ಕಡೆ ಇದೆ ಇದು ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ ಸರ್. 300 ಜನಗೆ ಊಟ ಕೊಡ್ತಾ ಇದೀವಿ. ಫಸ್ಟ್ 500 ಜನಗೆ ಊಟ ಕೊಡ್ತಾ ಇದ್ದಿದ್ದು. ಕೊರೋನಾ ಬಂದ್ರಿಂದ ಇವಾಗ 500 ಜನ ಕೊಡ್ತಾ ಇದ್ವಿ. ಮತ್ತೆ ಇವಾಗ 300 ಜನ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಅವರು. ನೀವು ಟೋಕನ್ಗಳನ್ನ ಹೆಂಗೆ ಎಲ್ಲಿ ವಾರ್ಡಲ್ಲಿ ಹೋಗಿ ಕೊಟ್ಬಿಟ್ಟು ಬರೋದು ಸರ್. ಯಾರು ಹೋಗೋದು? ಸ್ಟಾಫ್ ಅಲ್ಲಿ ಹೋಗ್ತಾರೆ ಸರ್. ಒಂದೊಂದು ವಾರ್ಡ್ಗೆ ಒಬ್ಬೊಬ್ರು ಹೋಗ್ತಾರೆ ಸರ್. ನೀವು ಎಷ್ಟು ವರ್ಷದಿಂದ ಮಾಡ್ತೀರಾ? 9 ವರ್ಷದಿಂದ ಮಾಡ್ತಾರೆ. 9 ವರ್ಷದಿಂದ ಇದ್ದೀರಾ? ಕೋಆಪರೇಷನ್ ಆಗುತ್ತೆ. ನಮ್ಮ ಒಬ್ಬರ ಕೈಲಾಗಲ್ಲ. ಟ್ರಸ್ಟ್ ಇಸ್ ಗುಡ್. ಅಂದ್ರೆ ದಾನಿಗಳು ಪ್ರತಿದಿನ ಬರ್ತಾರೆ. ಯಾವ ರೀತಿ ಸರ್? ಒಂದೊಂದ್ಸರಿ ಬೇರೆ ನಾವು ಕೊಡ್ತೀವಿ ಅಷ್ಟೇ. ತುಂಬಾ ಒಳ್ಳೇದಾಗಿ ಸರ್. ಇದೇ ತರ ನಿಮ್ಮ ನಿರಂತರ ಕಾರ್ಯಗಳು ನಡೀತಾ ಇರಲಿ. ಇನ್ನೂ ಅಷ್ಟವರಿಗೆ ಆಮೇಲೆ ಲೇಟೆಸ್ಟ್ ಆಗಿ ನಮಗೆ
ಇದು ಬಂತು ಸರ್ ನಮಗೆ ಸೋಷಿಯಲ್ ಸರ್ವಿಸ್ನಾಗ ಇದು ಏನು ಬಂತು ಡಾಕ್ಟರೇಟ್ ಇದು ಬಂತು ಸರ್ ಹೌದು ಸರ್ ಸೋಷಿಯಲ್ ಸರ್ವಿಸ್ನಾಗ ಡಾಕ್ಟರೇಟ್ ಕೊಟ್ಟಿದ್ದೀವಿ ಸರ್ ನಮಗೆ ಲೇಟೆಸ್ಟ್ ಆಗಿ ಒಂದು 8 ಜನ ಸ್ಟಾಫ್ ಇದ್ದಾರೆ. ಅದೇ ವಾರ್ಡ್ನಾಗ ಟೋಕನ್ ಕೊಡ್ತಾರೆ, ಟೋಕನ್ ಅವ್ರಿಗೆ ಸ್ಕ್ಯಾನ್ ಮಾಡಿ ಕೊಡ್ತೀವಿ. ನೀಡಿ ಬಸ್ ಇದು 9 ಇಯರ್ಸ್ ನಡೆಸ್ತಾ ಇದೆ ಸರ್. ಹೌದು ಸರ್. ಎಲ್ಲೆಲ್ಲಿ ಕೊಡ್ತೀರಾ ಸರ್? ಇಲ್ಲಿ ಜಯದೇವ, ವಿಕ್ಟೋರಿಯಾ ಹಾಸ್ಪಿಟಲ್, ನಿಮಾನ್ಸು, another places ಬೆಂಗಳೂರು and ಜಯದೇವ, ಚಿಂತಾಮಣಿ, ಕೋಲಾರ ಆಲ್ಸೋ ಬ್ರಾಂಚಸ್. ಅನ್ನ, ಸಾಂಬಾರು, ಉಪ್ಪಿನಕಾಯಿ, ಮಜ್ಜಿಗೆ ರೆಗ್ಯುಲರ್ ಆಗಿರುತ್ತೆ. ಡೋನರ್ ರಿಕ್ವೆಸ್ಟ್ ಮೇಲೆ ಒಂದೊಂದು ಸರಿ ಬಜ್ಜಿ, ಒಂದೊಂದು ಸ್ವೀಟು, ಪಾಯಸ ಏನೇನೋ ಕೊಡ್ತೀವಿ ಸರ್. ಈ ಅನ್ನದಾನ ಸೇವೆ ಯಾಕೆ ಮಾಡ್ಬೇಕು ಅನ್ಸುತ್ತೆ ನಿಮಗೆ? ನಮ್ಗೆನ ನಾನು ಯಾವ ಥರ ಎಕ್ಸ್ಪೀರಿಯನ್ಸ್, ನಾನು ಕಾಶಿಗೆ ಹೋಗಿದ್ದೀವಿ ಸರ್. ಕಾಶಿನಾಗ ಹೋದ್ರೆ ಸೌತ್ ಇಂಡಿಯನ್ ಫುಡ್ಡೇ ಸಿಕ್ಕಿಲ್ಲ ನಮಗೆ. ನಾವೇನು ಮಾಡಿದ್ವಿ, ಅಲ್ಲಿ ಕಾಶಿನಾಗ ಸ್ಟಾರ್ಟ್ ಮಾಡಿದ್ದೀವಿ. ಅಷ್ಟು ಕಾಶಿ ಅನ್ನಪೂರ್ಣ ಸತ್ವಂ ಅಂತ ಸ್ಟಾರ್ಟ್ ಮಾಡಿದ್ದೀವಿ. 15 ಇಯರ್ಸ್ ಕೆಳಗಡೆ ಕಾಶಿನಾಗ ಸ್ಟಾರ್ಟ್ ಮಾಡಿದ್ದೀವಿ ಸರ್ ನಾವು. ಇನ್ನು ಕಮಿಟಿ ಮೆಂಬರ್ ಅಲ್ಲಿ ಕಾಶಿನಾಗ ರೈಸ್ ಸಿಗ್ತಾ ಇಲ್ಲ ನಮಗೆ ಸೌತ್ ಇಂಡಿಯನ್ಸ್ಗೆ. ಅಲ್ಲಿ ಹೋಗಿ ನಾವು ಸ್ಟಾರ್ಟ್ ಮಾಡಿದ್ವಿ. ಇದಾದ್ಮೇಲೆ ಇಲ್ಲಿ ಬಂದರೆ 10 ಇಯರ್ಸ್ ಆಯಿತು, 9 ಇಯರ್ಸ್ ಆಯಿತು.